100 ಕೇಸು ಬಿದ್ದರೂ ಹೆದರುವುದಿಲ್ಲ ಎಂದು ಹಿಂದೂ ನಾಯಕ ಅರುಣ್ ಕುಮಾರ್ ಪುತ್ತಿಲ ಅಬ್ಬರಿಸಿದ್ದಾರೆ. ನರಿಮೊಗರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುರುಷರಕಟ್ಟೆ ಶಾಂತಿಗೋಡು ರಸ್ತೆಯಲ್ಲಿ ಮಾಯಾಂಗಲದಿಂದ ಕೂಡು ರಸ್ತೆಯವರೆಗೆ ಭಾಗ ಸಂಪೂರ್ಣ ಕೆಟ್ಟು ಹೋಗಿದೆ. ಅಧಿಕಾರಿಗಳು ತಾವು ನೀಡಿದ ಭರವಸೆಯನ್ನ ಈಡೇರಿಸಿಲ್ಲ ಎಂದು ಆಪಾದಿಸಿದ ನಡೆದ ಪ್ರತಿಭಟನಾ ಸಭೆಯಲ್ಲಿ ಪುತ್ತಿಲ ಈ ಮಾತನ್ನ ಹೇಳಿದ್ದಾರೆ. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ನೇತೃತ್ವದಲ್ಲಿ ಪುರುಷರಕಟ್ಟೆಯಲ್ಲಿರುವ ನರಿಮೊಗರು ಗ್ರಾಮ ಪಂಚಾಯತ್ ಕಚೇರಿ ಎದುರು ಅರ್ಧ ದಿನ ಧರಣಿ ಪ್ರತಿಭಟನಾ ಸಭೆ ನಡೆಯಿತು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ನವೀನ್ ಕುಮಾರ್ ಭಂಡಾರಿ ಅವರು ಮಧ್ಯಾಹ್ನ ಸ್ಥಳಕ್ಕೆ ಭೇಟಿ ನೀಡಿ ಹದಗೆಟ್ಟು ಹೋದ ರಸ್ತೆಯ ಎರಡೂ ಭಾಗದ ಚರಂಡಿ ದುರಸ್ತಿ ಕಾರ್ಯವನ್ನ ಆರಂಭಿಸಲಾಗುವುದು. ರಸ್ತೆಯ ಹೊಂಡ ಮುಚ್ಚುವ ಕಾಮಗಾರಿ ನಡೆಸಲು 15 ದಿನಗಳ ಕಾಲಾವಕಾಶ ಬೇಕು ಎಂದು ಹೇಳಿದ ಬಳಿಕ ಪ್ರತಿಭಟನಾ ಧರಣಿ ವಾಪಸ್ ಪಡೆಯಲಾಯಿತು. 20,000 ರೂಪಾಯಿಗಳ ಚರಂಡಿ ಕಾಮಗಾರಿ ನಡೆಸಲು ವಾರವೇಕೆ ಬೇಕು, ನಾಳೆಯೇ ಆರಂಭಿಸಿ, ಅಗತ್ಯ ಬಿದ್ರೆ ಮುಂಗಡ ಕಾಮಗಾರಿ ನಡೆಸಿ, ನಿಮಗೆ ಜೆಸಿಬಿ ಸಿಗಲಿಲ್ಲದಿದ್ರೆ ನಾವು ಒದಗಿಸಿ ಕೊಡ್ತೇವೆ, ಹಣವಿಲ್ಲದಿದ್ರೆ ಹೇಳಿ, ಅದನ್ನು ನಾವು ಸಂಗ್ರಹಿಸಿ ಈಗ 20,000 ನಿಮ್ಮ ಕೈಯಲ್ಲಿಡ್ತೇವೆ ಎಂದು ಅರುಣ್ ಕುಮಾರ್ ಪುತ್ತಿಲ ಹೇಳಿದ್ದಾರೆ. ಸಾಕಷ್ಟು ಹೊತ್ತು ಈ ವಿಚಾರದಲ್ಲಿ ಚರ್ಚೆ ನಡೆದ ಬಳಿಕ ಚರಂಡಿ ದುರಸ್ತಿ ಕಾರ್ಯ ಕೂಡಲೇ ಆರಂಭಿಸಲಾಗುವುದು, ಆದರೆ ರಸ್ತೆ ದುರಸ್ತಿಗೆ 16 ದಿನಗಳ ಕಾಲಾವಕಾಶ ಬೇಕೇ ಬೇಕು ಎಂದು ಕಾರ್ಯನಿರ್ವಹಣಾ ಅಧಿಕಾರಿ ಹೇಳಿದ್ರು. ಅಂತಿಮವಾಗಿ ಅರುಣ್ ಕುಮಾರ್ ಪುತ್ತಿಲ ಈ ಸೂತ್ರಕ್ಕೆ ಒಪ್ಪುವ ಮೂಲಕ ಪ್ರತಿಭಟನೆ ವಾಪಸ್ ಪಡೆಯಲಾಯಿತು. ರಸ್ತೆ ದುರಸ್ತಿಗೆ ಪ್ರತಿಭಟನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ಕೇಸು ಹಾಕಿದ್ದಾರೆ. ಇದು ನನ್ನ ಮೇಲೆ ಬಿದ್ದಿರುವ 39ನೇ ಕೇಸು. ಜನಪರ ಹೋರಾಟಕ್ಕಾಗಿ 100 ಕೇಸ್ ಬೇಕಾದರೂ ಹಾಕಿಕೊಳ್ಳಲು ತಯಾರಿದ್ದೇನೆ, ಆದರೆ ನ್ಯಾಯಪರ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಎಂದು ಪುತ್ತಿಲ ಹೇಳಿದ್ದಾರೆ. ಪುತ್ತೂರು ಶಾಂತಿಗೋಡು ಮತ್ತು ಪುತ್ತೂರು ಆನಡ್ಕ ಭಾಗಕ್ಕೆ ಸಂಪರ್ಕಿಸತಕ್ಕಂತಹ ರಸ್ತೆಯಲ್ಲಿ ಮಾಯಂಗಾಲದಿಂದ ಕೂಡು ರಸ್ತೆಯವರೆಗೆ ರಸ್ತೆ ದುರಸ್ತಿಯಾಗಬೇಕು. ಸುಗಮ ವಾಹನ ಸಂಚಾರಕ್ಕೆ ಯೋಗ್ಯವಾಗಿ ಆ ರಸ್ತೆಯನ್ನ ಮಾಡಬೇಕು. ಎರಡೂ ಬದಿಗೆ ವೈಜ್ಞಾನಿಕವಾಗಿ ತೋಡನ್ನ ಮಾಡಿ, ಕಡಿಯನ್ನ ಮಾಡಿ, ಇದಕ್ಕೆ ಶಾಶ್ವತವಾಗಿರತಕ್ಕಂತ ಪರಿಹಾರವನ್ನ ಕಂಡುಕೊಳ್ಳಬೇಕು. ಮತ್ತು ಮುಂದಿನ ದಿವಸದಲ್ಲಿ ಬಿಂದು ಫ್ಯಾಕ್ಟರಿಯಿಂದ ಕೂಡು ರಸ್ತೆಯ ತನಕ 5.5 ಮೀಟರ್ ಅಗಲಕ್ಕೆ ಕಾಂಕ್ರೀಟೀಕರಣ ಮಾಡಿಕೊಡಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಸಾರ್ವಜನಿಕರಿಂದ ಬಂದಿರತಕ್ಕಂತ ದೂರಿಗೆ ಪೂರಕವಾಗಿ ನಾವು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನಮ್ಮ ಮನವಿಯನ್ನ ಅವರಿಗೆ ಸಲ್ಲಿಸಿದ್ದೆವು. ಕಳೆದ ಗುರುವಾರ ಮನವಿಯನ್ನ ಇಲಾಖೆಗೆ ಸಲ್ಲಿಸಿ ಇಲಾಖಾಧಿಕಾರಿಗಳು ತಕ್ಷಣ ಸ್ಪಂದಿಸಿ ಗ್ರಾಮ ಪಂಚಾಯತಿನ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಗುತ್ತಿಗೆದಾರರ ಜೊತೆಗೆ ಮರುದಿವಸ ಆ ಕಾಮಗಾರಿಯನ್ನ ಆರಂಭ ಮಾಡ್ತೇವೆ ಅನ್ನತಕ್ಕಂತ ಹೇಳಿಕೆಯನ್ನ ಸಾರ್ವಜನಿಕ ವಲಯದಲ್ಲಿ ಕೊಟ್ಟು ಮತ್ತೆ ಈ ಭಾಗದ ಜನರನ್ನ ಮಂಗ ಮಾಡತಕ್ಕಂತ ಪ್ರಯತ್ನದಲ್ಲಿ ಯಶಸ್ವಿಯಾಗಿರುವಂತದ್ದು ಮತ್ತು ಯಾರದ ಒತ್ತಡದಿಂದ ಈ ಕೆಲಸ ಕಾರ್ಯವನ್ನ ನಿರ್ವಹಿಸದೆ ಸಾರ್ವಜನಿಕರ ಎದುರಿನಲ್ಲಿ ಮತ್ತೆ ಒಬ್ಬ ಅಧಿಕಾರಿ ಹೇಗಿರಬೇಕು ಅನ್ನತಕ್ಕಂತಹ ಗೊಂದಲದ ನಡುವೆ ಇರತಕ್ಕಂತಹ ಸಂದರ್ಭದಲ್ಲಿ ಈ ಕಾಮಗಾರಿಯನ್ನ ತಕ್ಷಣ ಆರಂಭ ಮಾಡಬೇಕು ಮತ್ತು ಹೇಳಿರತಕ್ಕಂತ ಹೇಳಿಕೆಯ ವಿರುದ್ಧ ನಡೆದುಕೊಂಡಿರತಕ್ಕಂತ ಈ PDO ಅವರು ಸಾರ್ವಜನಿಕವಾಗಿ ಕ್ಷಮೆಯನ್ನ ಯಾಚನೆ ಮಾಡಬೇಕು. ಮೊನ್ನೆ ಸಾರ್ವಜನಿಕ ವ್ಯವಸ್ಥೆಗೋಸ್ಕರ ನಾಗರಿಕರ ಜೊತೆಗೆ ಸೇರಿ